ಬಹುಶಃ ಇದು 10-12 ವರ್ಷಗಳಿಂದ 780 ಮತ್ತು 820 ಟಿಪ್ಪರ್ ಲೋಡು ಇದನ್ನು ಹೊರಗಡೆಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅಂತೇಳಿ ಅವ್ರ ರಿಪೋರ್ಟಲ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ MA ರವಿಕುಮಾರ್ ಅಂತೇಳಿ 70,000 ಟನ್ ಮೆಟ್ರಿಕ್ ಟನ್ನು, ಒಂದು ನಿಕ್ಕಲ್ ಮೆಟಲ್ಸ್ ಅಂತೇಳಿ 20,168 ಟನ್ನು, ಇನ್ನೊಂದು ಸ್ಟೋನ್ಸ್ ಸ್ಟ್ಯಾಂಡ್ ಅಂತೇಳಿ 30,926 ಟನ್ನು. ಇದು ಮೊದಲನೇದಾಗಿ ಈ ಹಳ್ಳಿ ಮೈಸೂರು ಹೋಬಳಿ ಕಲ್ಲೋರಡೆ ಬಾರೆ ಕಾವಲು ಅಂತೇಳಿ ಜನರಲ್ಲಿ ಕಾವಲು ಇರ್ತಕ್ಕಂಥದ್ದನ್ನು ಗ್ರಾನೈಟ್ಗೆ ಕೊಡ್ತಕ್ಕಂಥದ್ದೇ ತಪ್ಪು. ಅದು ದನಗಳು ಮೇಯಿಸೋದಕ್ಕೆ, ಜಾನುವಾರುಗಳು ಮೇಯಿಸೋದಕ್ಕೆ ಬಿಟ್ಕೊಂಡಿರ್ತಾರೆ. ಇಂದಿನ ಯಾವಾಗಲೂ ಗುತ್ತಿಗೆನ ಮಾಡಿಕೊಂಡು ಅವರು 18-19ನೇ ಸಾಲಿನಲ್ಲಿ ಇಲಾಖೆಯವರು ದಂಡ ವಿಧಿಸಿರ್ತಾರೆ. ಎಕ್ಸ್ ಫ್ಲೋರ್ ಸ್ಯಾಂಡ್ ಅಂತೇಳಿ 1,07,45,000. ಅವರು ಪಾವತಿ ಮಾಡಿರೋದು ಕೇವಲ 55 ಲಕ್ಷ ಮಾತ್ರ. ಇನ್ನೊಂದು ನೆಕ್ ಮೆಟಲ್ಸ್ ಅಂತೇಳಿ ಅವರು 1,73,12,000 ಕಟ್ಟಿರೋದು ಬರೀ 84,000. ಅವ್ರದ್ದೇ ರಿಪೋರ್ಟ್ ಇದು. ಈ ಸರ್ಕಾರದವರು ಈ ರೀತಿ ಹಣವನ್ನು ಕಟ್ಸ್ಕೊಳ್ತಾನೆ ಮತ್ತೆ ಅವರಿಗೆ ಕ್ರಷರ್ ಮಾಡೋದಕ್ಕೆ ಸ್ಯಾಂಡು ಮತ್ತು ಜಲ್ಲಿ ತೆಗೆಯೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ. ಅವರ ಕೂಡಲೇ ಅವ್ರ ಹತ್ರ ಹಣವನ್ನು ಕಟ್ಟಿಸಿ ಈ ಗುತ್ತಿಗೆನ ಅದು ಬ್ಯಾನ್ ಮಾಡಬೇಕು. ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ. ಅಲ್ಲಿ ಹಳ್ಳಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ, ಎಲ್ಲ ಆಗಿದೆ. ಆದರೂ ಕೂಡ ಇಲ್ಲಿವರೆಗೆ ಇಲಾಖೆಯವರು ಕ್ರಮ ತಗೊಂಡಿಲ್ಲ.